ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಚಿದಾನಂದ್ ಪಟೇಲ್. ದೇಶಾದ್ಯಂತ ಸುದ್ದಿ, ಸದ್ದು, ಗದ್ದಲ, ಸಂಘರ್ಷ, ರಾಜಕೀಯ ಯುದ್ಧ, ಕಾನೂನು ಯುದ್ಧಕ್ಕೆ ಎಡೆ ಮಾಡಿಕೊಟ್ಟಿರತಕ್ಕಂಥ ವಿಧಾನ ಪರಿಷತ್ನ ಅಶ್ಲೀಲ ಪದ ಪ್ರಕರಣದ ಕೇಂದ್ರ ಬಿಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ, ಶಾಸಕಿಯೂ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ನ್ಯೂಸ್18 ಕನ್ನಡ ಜೊತೆ ಮುಕ್ತ ಮಾತುಕತೆಯನ್ನ ಮಾಡಲಿದ್ದಾರೆ. ಅಳಲು, ಅಭಿಪ್ರಾಯ, ಅನಿಸಿಕೆಯನ್ನು ಕೂಡ ಹಂಚಿಕೊಳ್ಳಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಆ 48 ಗಂಟೆ ಏನ್ ಮಾಡಿದ್ರಿ ನೀವು ಮನೆಯಲ್ಲಿ? ಪ್ರಕರಣ ನಡೆದ 48 ಗಂಟೆ ತಾವು ಮನೆಯಲ್ಲಿ ಏನ್ ಮಾಡಿದ್ರಿ? ಮೌನವಾಗಿದ್ದೆ. ಬಹಳಷ್ಟು ಆಘಾತಕ್ಕೆ ಒಳಗಾಗಿದ್ದೆ. ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೆ. ಯಾವ ಪ್ರಮಾದಕ್ಕೆ, ಯಾವ ಅಪರಾಧಕ್ಕೆ ಈ ಶಿಕ್ಷೆ ಅಂತ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೆ. ತುಂಬ ನೊಂದೆ, ಮೌನಕ್ಕೆ ಶರಣಾಗಿದ್ದೆ. ನೀವೊಬ್ರು ಮಹಿಳೆ, ಹೆಣ್ಣು, ತಾಯಿ, ಮಗಳು. ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಯಾರು ಕೂಡ ಆರೋಪ ಮಾಡಲ್ಲ. ಎಷ್ಟೋ ಸಾವಿರ, ಲಕ್ಷಕ್ಕೆ ಒಂದು ಪ್ರಕರಣ ಸುಳ್ಳು ಆರೋಪಗಳಿರ್ತವೆ. ನಿಮಗೆ ನೀವು ಪ್ರಶ್ನೆ ಮಾಡ್ಕೊಂಡ್ರ? ಅವತ್ತಿನ ಘಟನೆಯನ್ನ ನಿಮಗೆ ನೀವು ಹತ್ಕೊಂಡ್ರ? ನಾನು ಮೊದಲೇ ಹೇಳ್ದ ಹಾಗೆ ನಿಮಗೆ, ಮಹಿಳೆ ಅಂದ ತಕ್ಷಣ ಯಾವುದೇ ಮಹಿಳೆ ಆಗಿರ್ಬೋದು, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಲೇ ಏನು ಬೇಕಾಗಿಲ್ಲ. ಅವಳಿಗೆ ಏನು ಬೇಕಾದರೂ ಅನ್ಬಹುದಾ, ಏನು ಬೇಕಾದರೂ ಮಾಡಬಹುದಾ, ಸಹಿಸ್ಕೊಂಡು ಬಿಡ್ತಾಳೆ, ಮರ್ಯಾದೆಗೆ ಹೆದರ್ತಾಳೆ ಅಂತ ಇದು ಕೆಲವ್ರ ತಲೆಯಲ್ಲಿ ಇದ್ಬಿಟ್ಟಿದೆ, ಬೇರೆ ಸಮೇತ ಉಳಿದ್ಬಿಟ್ಟಿದೆ. ನಾನು ಆ 2 ದಿನದಲ್ಲಿ ಮೌನಕ್ಕೆ ಯಾಕೆ ಶರಣಾದೆ, ಯಾಕೆ ಗದ್ಗದಿತ ಆದೆ? ಸಾಮಾನ್ಯವಾಗಿ ನಾನು ಆ ರೀತಿ ಆಗೋದಿಲ್ಲ. ಎಂಥ ಕಷ್ಟ ಬಂದರೂ ಎದುರಿಸಿದ್ದೀನಿ. ನಾನು ಬೇರೆ ವಿಚಾರಗಳೇ ಬೇರೆ. ಚುನಾವಣೆ ಸೋಲು ಕಂಡಿದ್ದೀರಾ, ಗೆಲುವು ಕಂಡಿದ್ದೀರಾ, ಬೇರೆ ಬೇರೆ ಆರೋಪಗಳು ಬಂದಿದ್ದ. ಇದು ನಥಿಂಗ್ ಬಟ್ ಚಾರಿತ್ರ್ಯ ವಧೆ. ಯಾವುದೇ ಹೆಣ್ಣು ಕೂಡ ಸಹಿಸಲ್ಲ. ಹಾಗಾಗಿ ಅಷ್ಟು ಸುಲಭದ ಮಾತಲ್ಲ. ನೀವೇ ಹೇಳ್ತಾ ಇದ್ರಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ ಅಂತ. ಅದು ಸದನದಲ್ಲಿ ಬಾಯಿ ತೆಗೆದ್ರೆ ರಾಮ 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 ಅಂತ ಮಾತನಾಡುವಂಥವ್ರು, ಹಿಂದುತ್ವದ ಸೋಗಿನಲ್ಲಿ ಮುಖವಾಡವನ್ನು ಹಾಕೊಂಡಂಥ ಸಿಟಿ ರವಿ ಅವರು ಸದನದಲ್ಲಿ ಆ ಮಾತನ್ನು ಆಡಿದ್ರಲ್ಲ, ಭಾಳ ಹಿಂಸೆನೂ ಅನಿಸುತ್ತೆ. ಒಮ್ಮೊಮ್ಮೆ ಸಿಡ್ದೆದ್ದು ನಾನು ಯಾಕೆ ಆ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಂಡೆ ಅಂತಲೂ ನನ್ನ ಮೇಲೆ ನನಗೆ ಒಮ್ಮೊಮ್ಮೆ ಬೇಜಾರಾಗುತ್ತೆ. ಅದೇ ಸಂದರ್ಭದಲ್ಲಿನೇ ನಾನು ಏನಾದರೂ ನಾನು ಮಾಡಬೇಕಾಗಿತ್ತು, ಅವ್ರು ಅನ್ಬೇಕಾದಂಥ ಸಂದರ್ಭದಲ್ಲೇ ನಾನು ಅವ್ರಿಗೆ ಹೋಗಿ ಏನಾದರೂ ನಾನು ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಆದರೆ ನನಗೆ ಆ ಸಂದರ್ಭದಲ್ಲಿ ಏನು ಗೊತ್ತಾಗಲಿಲ್ಲ. ಇಟ್ ವಾಸ್ ಆನ್ ಆಕ್ಸಿಡೆಂಟ್ ಫಾರ್ ಮೀ. ನೀವು ಹೇಳುವ ಆರೋಪದ ಪ್ರಕಾರ ಯಾಕೆ ಸಿಟಿ ರವಿ ಆ ಪದವನ್ನ ಬಳಸಿದ್ರು? ಅದಕ್ಕೊಂದು ಕಾರಣ ಇರಬೇಕಲ್ವಾ? ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, 2 ಕೈ ಸೇರದೆ ಚಪ್ಪಾಳೆ ಆಡಲ್ಲ. ಆದ್ರೆ ಆ ಪದವನ್ನ ಯಾಕೆ ಬಳಸಿದ್ರು? ಅದಕ್ಕೊಂದು ರೀಸನ್ ಬೇಕಲ್ವಾ? ತಮಗೆಲ್ಲರಿಗೂ ರೀಸನ್ ಗೊತ್ತಿದೆ ಯಾಕೆ ಆ ಪದವನ್ನು ಅವ್ರು ಬಳಸಿದ್ರು. ಹಾಗಾದ್ರೆ ಆ ಪದವನ್ನ ಬಳಸಿದಕ್ಕೆ ಒಂದು ರೀಸನ್ ಇತ್ತು ಅಂತ ಹೇಳಿ ಆ ಪದವನ್ನ ಬಳಸೋದು ಸಹಜ ಅಂತ ಹೇಳ್ತೀರೇನು? ಅವತ್ತು ಏನ್ ಚರ್ಚೆ ಆಗ್ತಾ ಇತ್ತು? ಅಂಬೇಡ್ಕರ್ ಜಿ ಅವರ ಬಗ್ಗೆ ಸದನದಲ್ಲಿ ನಾವೆಲ್ಲರೂ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ವಿಚಾರವನ್ನು, ಅವರ ವಿಚಾರಧಾರೆಯನ್ನು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಹೇಳಿ ಈ ದೇಶದ ಹೋಮ್ ಮಿನಿಸ್ಟರ್ ಮಾತಾಡಿದಕ್ಕೆ ಕಾಂಗ್ರೆಸ್ನವರೆಲ್ಲರೂ ನಾವು ಪ್ರೊಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಸಂಬಂಧ ಇಲ್ಲವಂತ ವಿಚಾರವನ್ನ, ಅವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ವಿಚಾರ ಸಂಬಂಧನೇ ಇಲ್ಲ, ಅವ್ರ ಬಗ್ಗೆ ಅವಹೇಳನಕಾರಿಯಾದಂತ ಮಾತನಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ನಾನು ಆಕ್ಷೇಪಣೆ ವ್ಯಕ್ತಪಡಿಸಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಅವ್ರನ್ನ 6 ಬಾರಿ ಕೊಲೆಗಾರ 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 ಅಂದ್ರು. ಹಾಗಾದ್ರೆ ನಮ್ಮ ನಾಯಕರಿಗೆ ಅಪಮಾನ ಮಾಡಿದ್ದಕ್ಕೆ ನಾನು ಸುಮ್ಮನೆ ಕೂತ್ಕೊಳ್ಬೇಕಾಗಿತ್ತೇನೋ? ಹಾಗಾದ್ರೆ ಮೀಡಿಯಾದಲ್ಲಿ ಬಂದಿದೆ, ನಿಮ್ಮ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಕೊಲೆಗಾರ ನಿಮ್ಮ ಪ್ರಕಾರ ಯಾವ್ದಾದ್ರು ಕೊಲೆ ಆರೋಪ ಇದೆಯಾ? ನಮ್ಮ ನಾಯಕರನ್ನ ಆ ರೀತಿ ಆ ಒಂದು ಶಬ್ದದಿಂದ ನಿಂದಿಸ್ತಾ ಇದೆ. ಹಾಗಾದ್ರೆ ಅವ್ರು ಅದಾಗಿದಾರಾ? ಅದ್ರಲ್ಲಿ ರಿಯಾಲಿಟಿ ಇದೆಯಾ? ಅದ್ರಲ್ಲಿ ಸತ್ಯ ಇದೆಯಾ? ಇವತ್ತೇನು ಸಿಟಿ ರವಿ ಏನು ಸತ್ಯ ಹರಿಶ್ಚಂದ್ರನ, ಏನು ತ್ರಿಕಾಲಜ್ಞಾನಿನ, ಏನು ಬ್ರಹ್ಮನ? ಇವ್ರಿಗೆಲ್ಲನೂ ಗೊತ್ತಿರುತ್ತಾ? ನಮ್ಮ ನಾಯಕರಿಗೆ ಅಂದಂತ ಸಂದರ್ಭದಲ್ಲಿ ಅದನ್ನ ಪ್ರೊಟೆಸ್ಟ್ ಮಾಡೋದು, ಅದನ್ನ ಖಂಡಿಸೋದು, ಪ್ರತಿಭಟನೆ ಮಾಡೋದು, ವಿರೋಧ ಮಾಡೋದು ಅದು ನನ್ನ ಹಕ್ಕು. ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆಯಾಗಿ ನನ್ನ ಪಕ್ಷದ
ಅಧಿನಾಯಕನನ್ನ ಪ್ರೊಟೆಸ್ಟ್ ಮಾಡೋದು ನನ್ನ ಹಕ್ಕು. CT ರವಿ ಅದಕ್ಕೋಸ್ಕರ ಹೇಳ್ತಾರೆ, ನಾನು ನಾನು ಬಂದಿದ್ದೀನಿ. ಕೊಲೆಗಾರನ ಅಂತ ಪ್ರಶ್ನೆ ಮಾಡ್ತಾರೆ. ಅವರು ಕೊಲೆಗಾರನ? ನೋಡಿ, ನಾನು ಅವ್ರಿಗೆ ಹೇಳಿರೋದು ಒಂದೇ ಪ್ರಶ್ನೆ. ನೀವು ಅನ್ಬಾರ್ದ ಮಾತನ್ನ ನಮ್ಮ ನಾಯಕರಿಗೆ ಹೇಳಿದ್ದೀರಾ, ಅದಕ್ಕೆ ನೀವು ಮುಗ್ಧ 3 ಜನರ ಜೀವ ಹಾನಿಗೆ ನೀವು ಕಾರಣ ಆಗಿದ್ದೀರಾ. ಹಾಗಾದ್ರೆ ನೀವು ಕೊಲೆಗಾರ ಅಂದಿದ್ದು ನಾನು ನಿಜ ಅಂತ ಹೇಳ್ತೀನಿ. ನಾನು ಅಂದೆಲ್ಲ. ಆದ್ರೆ ಅದೇ ಸಿಟಿ ರವಿ ಅವ್ರು ಏನ್ ಹೇಳ್ತಾರೆ, ನಾನು ಅಂದಿದ್ದೀನಿ CT ಕೊಲೆಗಾರ ರವಿ ಅಂತ ಹೇಳ್ತಾರೆ, ಹೇಳ್ತೀನಿ. ಆದ್ರೆ ಅವ್ರು ಆ ಪದವನ್ನ ಬಳಸಲ್ಲ ಅಂತ ಹೇಳ್ತಾರಲ್ಲ ಮಾಧ್ಯಮದಲ್ಲಿ. ನಾನು ಫ್ರಸ್ಟ್ರೇಟ್ ಅಂತ ಹೇಳಿದೆ ಅಂತ ಹೇಳ್ತಾರೆ CT ರವಿ ಅವರು. ಫ್ರಸ್ಟ್ರೇಟ್ಗೆ ಇನ್ನೊಂದು ಪದಕ್ಕೆ ವ್ಯತ್ಯಾಸ ಇದೆ ತಾನೇ. ತುಂಬಾ ಇಂಗ್ಲಿಷ್ ವಿದ್ವಾಂಸರು, ಇಂಗ್ಲಿಷ್ ತುಂಬಾ ಬರುತ್ತೆ. ತಾವೇ ಕೇಳಿದ್ದೀರಾ ಅವರನ್ನ, ಅವರ ಇಂಗ್ಲಿಷ್ ಭಾಷೆಯನ್ನ ಮಾಧ್ಯಮದಲ್ಲೇ ನಾನೇ ನೋಡಿದ್ದೀನಿ. ಇಷ್ಟೊಂದು ವಿದ್ವಾಂಸರ ಫ್ರಸ್ಟ್ರೇಟ್ ಅಂದ್ರೆ ಮೀನಿಂಗ್ ಏನು? ಫ್ರಸ್ಟ್ರೇಟ್ ಅಲ್ಲಿತ್ತ? ಫ್ರಸ್ಟ್ರೇಟ್ ಅನ್ನೋಂಥ ಭಾಷೆ ಬಳಸಲಿಕ್ಕೆ ಅಲ್ಲಿ ಏನಾದ್ರೂ ಸಂದರ್ಭ ಇತ್ತ? ತಾವೇ ಫೂಟೇಜನ್ನ ತೋರಿಸಿದಿರಾ ತಮ್ಮ ಮಾಧ್ಯಮದಲ್ಲಿನೇ. ನಾನೇ ನಿನ್ನೆ ಬಿಡುಗಡೆ ಮಾಡಿದ್ದೀನಿ, ಇನ್ನೂ ಬೇಕಾದ್ರೆ ತಮಗೆ ಸಾಕ್ಷಿಯನ್ನ ಕೊಡ್ತೀನಿ. ಸಭಾಪತಿಯವರ ಚೇಂಬರ್ಗೆ ಹೋಗುತ್ತೆ, ನ್ಯಾಯ ಪಂಚಾಯತಿಗೆ. ನಿಜಕ್ಕೂ ಅಲ್ಲಿ ವಾಸ್ತವವಾಗಿ ನಡೆದದ್ದೇನು? ಸಭಾಪತಿಗಳು ನನ್ನ ಜೊತೆ ಎಲ್ಲರೂ ಸಾಕ್ಷಿ ಇದ್ದಾರೆ. ಅವರು ಕಣ್ಣೀರು ಹಾಕಿದ್ರು, ಈ ರೀತಿ ಘಟನೆ ಆಗಬಾರ್ದು ಅಂತ. CT ರವಿ ಅವರು ಕರೆಸಿದ್ರಾ? ತೋರಿಸಿದ್ರು. ನಿಮ್ಮ ಮುಖಾಮುಖಿ ಮಾತಾಡ್ಸಿದ್ರಾ? ಖಂಡಿತ ಇಲ್ಲ. ನನ್ನ ಮುಖಾಮುಖಿ ಯಾಕೆ ಕರೆಸ್ತಾರೆ? ನನಗೇನು ಅವಶ್ಯಕತೆ ಇದೆ ಅವರ ಮುಖಾಮುಖಿ ಕೂತ್ಕೊಳ್ಳೋ? ಮತ್ತೆ ನೀವು CT ರವಿ ಅವರಿಗೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಯಾವಾಗ ಧಮಕಿ ಹಾಕಿದ್ರಿ? ನೀವು ಮತ್ತು DK ಶಿವಕುಮಾರ್ ಅವ್ರು ಹೇಳ್ತಾರೆ, ನನಗೆ ಧಮಕಿ ಹಾಕಿದ್ರು, ನೀವು ನನ್ನ ಇಷ್ಟಕ್ಕೆ ಸುಮ್ಮನೆ ಬಿಡಲ್ಲ ಅಂತ ಒಂದು ಧಮಕಿ ಹಾಕಿದ್ರು ಅಂತ. ಹಾಗಾದ್ರೆ ಯಾವಾಗ ಧಮಕಿ ಹಾಕಿದ್ರು? ಶಾಂತಿಯಿಂದ ಕೇಳ್ತೀರಾ ಮಾತನ್ನ? ಎಸ್ ಪ್ಲೀಸ್ ಟೆಲ್ ಮಿ. ಧಮಕಿ ಹಾಕುವಂತ ಪ್ರಸಂಗ ಬರುತ್ತಾ? ನಾನು ಸಿಡ್ಲ್ ಬಡ್ದ ಹಾಗೆ 3 ಗಂಟೆ ಸಭಾಪತಿಯವರ ಒಂದು ಕಚೇರಿಯಲ್ಲಿ ಕೂತ್ಕೊಂಡಿದ್ದೀನಿ. ಎಸ್ ಮೇಡಮ್. ನನಗೇನು ಗೊತ್ತಿಲ್ಲ, ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಯಾರಿಗೆ ಏನು ಎಂತ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನೇ ಶಾಕ್ ನಂದಿದ್ದೆ. ನಮ್ಮ ನಾಯಕರು, ಮಂತ್ರಿಗಳು, MLAಗಳು, ಶಾಸಕಿಯರು ಬಂದು ನನಗೆ ಧೈರ್ಯ ತುಂಬುವಂಥ ಇದರಲ್ಲಿ 3 ಗಂಟೆಯಲ್ಲಿ ಇನ್ನ ಇವರನ್ನ ನಾನು ಈ ರೀತಿ ಪೀಸ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಬುರುಡೆ ಓಡಿಸ್ತಾರ? ಏನ್ ನಾವು ಹುಚ್ಚರ? ಏನ್ ರಾಜ್ಯದ ಜನ ಹುಚ್ಚರ? ಯಾರ್ರೀ ಹೇಳ್ತಾರೆ? ಒಂದು ಜವಾಬ್ದಾರಿ ಇರುತ್ತೆ ರೀ. ಯಾರನ್ನೂ ಕೂಡ ಯಾರು ಮಾಡ್ಬೇಕಾದ್ರೆ ಮಾಡೋದಿಲ್ಲ. ಏನ್ ಪೀಸ್ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಐಸ್ ಕ್ರೀಮಾ ಕಟ್ ಮಾಡ್ಲಿಕ್ಕೆ? ಏನ್ ಅಷ್ಟೊಂದು ಮೂರ್ಖಳ ನಾನು? ಎಸ್ ಮೇಡಮ್, ನೀವು ಒಂದು ಮಾತು ಹೇಳಿದ್ರಿ, ಸಭಾಪತಿಯವರು ಎಲ್ಲರನ್ನು ವಿಚಾರಣೆ ಮಾಡಿದ್ರು, ಎಲ್ಲರೂ ಹೇಳಿದ್ರು ಅಂತ ಹೇಳಿದ್ರಿ. ಸಭಾಪತಿ ಕಣ್ಣೀರು ಹಾಕಿದ್ರು ಅಂತ ಹೇಳಿ, ಅದೇ ಸಭಾಪತಿ ಹೇಳ್ತಾರೆ ಇದಕ್ಕೆ ಸಾಕ್ಷಿ ಇಲ್ಲ ಅಂತ ಹೇಳಿ ರೂಲಿಂಗ್ ಅನ್ನು ಕೊಡ್ತಾರೆ. ಈ ಪ್ರಕರಣ ಇಲ್ಲಿಗೆ ಮುಗಿದ ಅಧ್ಯಾಯ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ವಿಧಾನ ಮಂಡಳಿ ನಡ್ತಕ್ಕಂಥ ಪ್ರಕರಣಕ್ಕೆ ಅದು ಯಾವುದೇ ಪ್ರಕರಣಗಳಿದ್ರು ಕೂಡ ಅಲ್ಲಿ ಸಭಾಪತಿ ಅಲ್ಲಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಕೋರ್ಟ್ಗಿಂತ ಅವರು ದೊಡ್ಡವರಾಗಿರ್ತಾರೆ. ಅವರು ರೂಲಿಂಗ್ ಅನ್ನು ಕೊಟ್ಟಿದ್ದಾರೆ, ಈ ಪ್ರಕರಣಕ್ಕೆ ಸಾಕ್ಷಿ ಇಲ್ಲ, ಇಲ್ಲಿಗೆ ಇದು ಮುಗಿದ ಅಧ್ಯಾಯ ಅಂತ ಹೇಳ್ತಾರೆ. ನ್ಯಾಯ ಕೊಡ್ಬೋದಿತ್ತಲ್ಲ? ಸಭಾಪತಿ ನೀವು ಹೇಳಿದ್ರಿ ಸಭಾಪತಿ ಕಣ್ಣೀರು ಹಾಕಿದ್ರು ಅಂತ ಹೇಳಿದ್ರಿ, ಅವ್ರನ್ನು ಕೇಳಿದ್ರು ಅಂತ ಹೇಳಿದ್ರೆ ಅದೇ ಸಭಾಪತಿ ರೂಲಿಂಗ್ ಅನ್ನು ಕೊಡ್ತಾರೆ, ಈ ಪ್ರಕರಣ ಮುಗಿದ ಅಧ್ಯಾಯ, ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ನಿಮ್ ಜೊತೆ ಇದ್ದಂತ ಶಾಸಕರುಗಳು ಸಾಕ್ಷಿಯನ್ನು ಹೇಳ್ತಾರೆ. ಸಾಕ್ಷಿ ಹೇಳಿದ್ರು ಕೂಡ ಸಭಾಪತಿಯವರು ಯಾಕಿದ್ನ ಅಲ್ಲಿಗೆ ಮುಗಿಸಿದ್ರು, ಯಾಕೆ ಮುಗಿಸಿದ್ರು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮಗೆ. ನೀವು ಪ್ರಶ್ನೆ ಮಾಡಬೇಕಲ್ಲ. ಅದನ್ನ ತಾವು ಸಭಾಪತಿಗಳ ಹತ್ರ ಕೇಳಿ. ಆದ್ರೆ ಸಭಾಪತಿಗಳು ನನ್ನ ಹತ್ರ ಮೊನ್ನೆ ಬೆಳಗ್ಗೆನೆ ಫೋನ್ ಮಾಡಿ ಮಾತಾಡಿದ್ದಾರೆ. ನನ್ನ ಹತ್ರ ಅವರಾಗೆ ಫೋನ್ ಮಾಡಿದ್ದಾರೆ, ನಾನೇನು ಫೋನ್ ಮಾಡಲಿ. ಅವರಾಗೇನೆ ಫೋನ್ ಮಾಡಿ ಬೆಳಗ್ಗೆ 5:30, 6 ಗಂಟೆ ಸುಮಾರಕ್ಕೆ ಫೋನ್ ಮಾಡಿಬಿಟ್ಟು, ನಿನ್ನ ಹತ್ರ ಸಾಕ್ಷಿಗಳಿದ್ರೆ, ನಾನು ಕೂಡ ನೋಡಿದ್ದೀನಿ ಅದನ್ನು, ನಿನ್ನ ಹತ್ರ ಸಾಕ್ಷಿಗಳಿದ್ರೆ ಮರು ವಿನಂತಿಯನ್ನು ಮಾಡು, ನಾನು ಖಂಡಿತವಾಗ್ಲೂ ಅದನ್ನು ಪರಿಶೀಲನೆ ಮಾಡ್ತೀನಿ, ಆ ಸಾಕ್ಷಿಗಳನ್ನು ಪರಿಶೀಲನೆ ಮಾಡೋಣ ಅಂತ ನನಗೆ ಸಾಂತ್ವನ ಹೇಳಿದ್ದಾರೆ. ಆದರೆ ಸಭಾಪತಿಗಳ ಬಗ್ಗೆ ಆಗಲಿ, ಅವರ ರೂಲಿಂಗ್ ಬಗ್ಗೆ ಆಗಲಿ, ನಾನು ವಿರೋಧ ವ್ಯಕ್ತಪಡಿಸೋದಾಗ್ಲಿ, ಅವ್ರ ಬಗ್ಗೆ ಒದರಾಡೋದಾಗ್ಲಿ ಒಂದು ನಿಮಿಷ ಕೇಳಿ, ನಾನು ಮಾಡೋದಿಲ್ಲ. ಆದರೆ ಒಂದು ಮಾತನ್ನು ತಮ್ಮ ಮುಖಾಂತರ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಸಭಾಪತಿಗಳೇನೋ ಹೇಳಿದ್ರು ಅಲ್ಲಿ ಸಾಕ್ಷಿ ಇಲ್ಲ, ವಿಡಿಯೋ ಇಲ್ಲ, ಆಡಿಯೋ ಇಲ್ಲ ಅಂತ ಹೇಳಿದ್ರು. ಹಾಗಾದರೆ ಸಭಾಪತಿಗಳೇನೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಿಮ್ಮ ಕ್ಯಾಮ್ರಾಗಳೆಲ್ಲ ಅಲ್ಲಿ ಕೌನ್ಸಿಲ್ನಲ್ಲಿ ಇದಾವ? ಒಳಗಡೆ ಏನು ನಡೀತಾ ಇದೆ ಪ್ರಸಾರ ಮಾಡ್ತಾ, ಒಂದು ನಿಮಿಷ ನಾನು ಹೇಳೋದು ಮುಗಿಸ್ತೀನಿ. ಪ್ರಸಾರ ಮಾಡ್ತಾ ಇರೋದು ನಿಮ್ಮ ಕ್ಯಾಮ್ರಾಗಳೇ ತಾನೆ, ಅವೇನು ಇಲ್ಲಿಗಲ್ ಅಲ್ಲ ತಾನೆ?
ಸಭಾಪತಿಗಳೇ ಪರ್ಮಿಷನ್ ಕೊಟ್ಟಿದ್ದಾರೆ ತಾನೆ. ದೃಶ್ಯ ಮಾಧ್ಯಮವನ್ನ ಬಿತ್ತರಿಸಿ ರಾಜ್ಯದ ಜನತೆಗೆ ಒಳಗಡೆ ವಿಧಾನ ಪರಿಷತ್ನಲ್ಲಿ ಏನ್ ನಡೀತಾ ಇದೆ, ಜನಸಾಮಾನ್ಯರ ಸಂಕಷ್ಟಗಳ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ, ರಾಜ್ಯಕ್ಕೆ ಏನ್ ಅನ್ಯಾಯ ಆಗ್ತಾ ಇದೆ, ಏನು ನ್ಯಾಯ ಸಿಗ್ತಾ ಇದೆ, ಯಾರ್ಯಾರು ತಮ್ಮ ಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾರೆ ಅಂತ ಬಿತ್ತರಿಸ್ತಿರ್ತಾನೆ. ಹಾಗಾದ್ರೆ ಅದು ಬಿತ್ತರಿಸ್ತಾ ಇರುವಂತ ಪ್ರತಿಯೊಂದು ಚಿತ್ರೀಕರಣ ಇಲ್ಲಿಗಲ್ ಆಯ್ತಲ್ಲ. ಹಾಗಾದ್ರೆ ದಟ್ ಈಸ್ ಆಲ್ಸೋ ಇಲ್ಲಿಗಲ್. ಇದನ್ನು ನೀವು ಸಭಾಪತಿಗಳಿಗೆ ಕ್ವಶನ್ ಮಾಡಬೇಕು. ನಾನು ಕ್ವಶನ್ ಯಾವ ಸಭಾಪತಿ ರೂಲಿಂಗ್ ಮಾಡ್ತಾರೆ ಇದು ಮುಗಿದ ಅಧ್ಯಾಯ ಅಂತ ಹೇಳಿ ಒಂದೇ ಮಾತು ಹೇಳಿದೆ, ಆ ರೂಲಿಂಗ್ ನಾನು ಒಂದ್ ಕಡೆ ಇಡಿ. ಬಟ್ ವೆನ್ ಹಿ ಸೆಡ್, ಹಾಗಾದ್ರೆ ನಿಮಗೂ ಅವಕಾಶ ಕೊಟ್ಟಿರೋದು ಇಲ್ಲಿಗಲ್ ಆಯ್ತು, ನಿಮ್ಮ ಚಿತ್ರೀಕರಣ ಕೂಡ ಇಲ್ಲಿಗಲ್ ಆಯ್ತು. ನಾನು ಇನ್ನೊಮ್ಮೆ ಮನವಿ ಮಾಡ್ತೀನಿ, ಅವ್ರಿಗೆ ಸಾಕ್ಷಿ ಸಮೇತ ಕೊಡ್ತೀನಿ.